ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿಪ್ಪ ಅಂದ್ರೆ ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳು ಅಭ್ಯಾಸ ಮಾಡ್ತಾ ಇದ್ವಿ. ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳ ಅಭ್ಯಾಸ ಪ್ರಶ್ನೆಗಳಲ್ಲಿ 1 ರಿಂದ 14 ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ವಿ. ಈಗ 15ನೇ ಪ್ರಶ್ನೆ. ಹೌದಾ, ಎಷ್ಟು ಸಾಧ್ಯ ಇದೆ ಅಷ್ಟು ಉಳಿದ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡುವಂತ ಕೆಲಸ ಮಾಡೋಣ. ಹೌದಾ, ಹೆಚ್ಚು ವೇಳೆಯನ್ನ ವ್ಯಯಿಸದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ ಬಹಳ ಸಲ. ಹೌದಾ, ನಿಮಗೆ ಏನು ಮತ್ತೆ ಕೋವಿಡ್ ನಿಂದಾಗಿ ರಜೆ ಸಿಕ್ಕಿದೆ, ಈ ರಜೆ ಸರಿಯಾಗಿ ಉಪಯೋಗ ಆಗಲಿ ಅಂತೇಳಿ ನಿಮ್ಗೋಸ್ಕರ ಹೌದಾ 10 to 5 ನನ್ನ ಸ್ಕೂಲ್ ಅವರ್ಸ್ ನ ಬಿಟ್ಟು ಮೀಸಲಿಟ್ಟು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ಉಪಯೋಗ ತಗೋರಿ ಅಷ್ಟೇ ಅನ್ನೋದು, ಮತ್ತೇನು ಬೇರೆ ಏನಿಲ್ಲ. ಹೌದಾ, ಈ ಲೆಕ್ಕಗಳನ್ನ ಬಿಡಿಸುವಂತ ಕೆಲಸ ಮಾಡ್ರಿ. ಹೌದಾ, ಇವು ಏನೋ ಅಪ್ಲಿಕೇಬಲ್ ಆಗ್ತವೆ. ಯಾಕೆ ಅಪ್ಲಿಕೇಬಲ್ ಅಂದ್ರೆ 8th 9th 10th ನಾವು ಸರಿಯಾಗಿ ತಿಳ್ಕೊಳ್ಳಿ ಅಂದ್ರೆ ಫಸ್ಟ್ PU ಸೆಕೆಂಡ್ PU ನಮ್ಗೆ ಸರಿಯಾಗಿ ಬೇಸ್ ಸಿಗೋದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಹೌದಾ ಫಿಸಿಕ್ಸ್ ಅನ್ನು ನಾನು ಕಾನ್ಸಂಟ್ರೇಟ್ ಮಾಡಿ ಲೆಕ್ಕಗಳನ್ನ ಬಿಡಿಸಿ. ಥೆರಾಟಿಕಲ್ ಪಾರ್ಟ್ ನಾನು ಹೇಳಿಲ್ಲ ಈ ಚಾಪ್ಟರ್ದು, ನಿಮ್ ಸರ್ಸ್ ಹೇಳಿರ್ತಾರ. ಹೌದಾ, ಡೈರೆಕ್ಟ್ ಲೆಕ್ಕಗಳನ್ನ ಮಾತ್ರ ಬಿಡಿಸ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೆ, ಈ ಚಾಪ್ಟರ್ ಮೊದಲೇ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ನಿಮ್ಗೆ ಏನಾದ್ರು ಥೆರಾಟಿಕಲ್ ಪಾರ್ಟ್ ಬೇಕಂದ್ರೆ ಕಾಮೆಂಟ್ ಮಾಡ್ರಿ, ಅದನ್ನು ಮಾಡಂದ್ರೆ ಮಾಡ್ತೀನಿ ಅಂತ ಹೇಳಿ. ಅಂತದೇನೋ ಅಂತ 3 ನಿಯಮಗಳನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಬಿಟ್ರೆ ಬಲ ಅಂದ್ರೇನು, ಹೌದಾ, ಬಲ ದಿನನಿತ್ಯ ಜೀವನದಲ್ಲಿ ಎಲ್ಲಿ ಬಳಕೆ ಆಗ್ತದ, ಆಮೇಲೆ ನ್ಯೂಟನ್ನ ಚಲನೆ ಮೊದಲನೇ ನಿಯಮ, 2ನೇ ನಿಯಮ, 3ನೇ ನಿಯಮ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಈ ಚಾಪ್ಟರ್ ಅನ್ನುವಂಥದ್ದು ಏನು ಇಲ್ಲ ಅಂತ ಹೇಳ್ತಾ ನಾನು 15ನೇ ಪ್ರಶ್ನೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ 1 kg ದ್ರವ್ಯರಾಶಿ ಹೊಂದಿರುವಂತಹ ವಸ್ತು ಒಂದು ಸರಳ ರೇಖೆಯಲ್ಲಿ 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಾ ಸ್ಥಿರವಾಗಿರುವ 5 kg ದ್ರವ್ಯರಾಶಿ ಇರುವಂತಹ ಮರದ ಪೆಟ್ಟಿಗೆಗೆ ಕಚ್ಚಿಕೊಳ್ಳುತ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ 1 kg ದ್ರವ್ಯರಾಶಿ ಇರುವಂತಹ ಒಂದು ವಸ್ತು ಸರಳ ರೇಖೆಯಲ್ಲಿ 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಾ 5 kg ದ್ರವ್ಯರಾಶಿ ಇರುವಂತಹ ಒಂದು ಮರದ ಪೆಟ್ಟಿಗೆಗೆ ಕಚ್ಕೊಳ್ತದೆ. ಈಗ ಅವೆರಡು ಅದೇ ಸರಳ ರೇಖೆಯಲ್ಲಿ ಒಟ್ಟಿಗೆ ಚಲಿಸುತ್ತವೆ. ಒಟ್ಟಿಗೆ ಚಲಿಸ್ತವ. ಇವೆರಡರ ನಡುವೆ ಘರ್ಷಣೆಗೆ ಮುಂಚೆ ಆಮೇಲೆ ಘರ್ಷಣೆಯ ಅನಂತರ ಉಂಟಾಗುವಂತಹ ಸಂವೇಗಗಳ ಒಟ್ಟು ಮೊತ್ತ ಕಂಡುಹಿಡಿಯಿರಿ. ಮರದ ಪೆಟ್ಟಿಗೆಯೊಂದಿಗೆ ಚಲಿಸುತ್ತಿರುವ ಈ ವಸ್ತುವಿನ ವೇಗವನ್ನ ಕಂಡುಹಿಡಿಯಿರಿ. ಮರದ ಪೆಟ್ಟಿಗೆಯೊಂದಿಗೆ ಚಲಿಸುತ್ತಿರುವಂತಹ ಈ ವಸ್ತುವಿನ ವೇಗವನ್ನ ಏನ್ ಮಾಡ್ರಿ, ಕಂಡುಹಿಡಿಯಿರಿ. ಹಾಗಾದ್ರೆ ಕೊಟ್ಟಂತಹ ದತ್ತಾಂಶಗಳು ಮೊದಲು ಏನಿದಾವ ನೋಡೋಣ. ವಸ್ತುವಿನ ದ್ರವ್ಯರಾಶಿಯನ್ನ ಕೊಟ್ಟಿದ್ದಾರೆ. ವಸ್ತುವಿನ ದ್ರವ್ಯರಾಶಿಯನ್ನ ನಾನು ಏನ್ ತಗೋತೀನಿ ಅಂದ್ರೆ M1 ಅಂತ ತಗೋತೀನಿ. M1 ಎಷ್ಟಿದೆಪ್ಪ ಅಂದ್ರೆ 1 kg ಇದೆ. ಆಮೇಲೆ ಅದು ಸರಳ ರೇಖೆಯಲ್ಲಿ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಅಂದ್ರೆ U1 ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ, 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ. 5 kg ದ್ರವ್ಯರಾಶಿ ಇರುವಂತಹ ಮರದ ಪೆಟ್ಟಿಗೆಗೆ ಅದು ಹೋಗಿ ಕಚ್ಕೊಳ್ತದ. M2 ಏನಪ್ಪಾ ಅಂದ್ರೆ ಎಷ್ಟು, 5 kg ದ್ರವ್ಯರಾಶಿ ಇರುವಂತ ಒಂದು ವಸ್ತುವಿಗೆ ಏನಾಗ್ತದ್ರೆ ಕಚ್ಕೊಳ್ತದ ಅಂದ್ರೆ ಏನು, U2 is equal to 0 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಏನು ಉಂಟಾಗುವ ಸಂವೇಗಗಳ ಒಟ್ಟು ಮೊತ್ತ ಕಂಡುಹಿಡಿಯಿರಿ. ಆಮೇಲೆ ಮರದ ಪೆಟ್ಟಿಗೆ ಚಲಿಸುತ್ತಿರುವ ಮರದ ಪೆಟ್ಟಿಗೆಯೊಂದಿಗೆ ಚಲಿಸುತ್ತಿರುವ ಈ ವಸ್ತುವಿನ ವೇಗವನ್ನ V ಅನ್ನ ಕಂಡುಹಿಡಿಯಿರಿ ಅಂತ. V is equal to question mark. ಹಾಗಾದ್ರೆ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ ಒಂದೊಂದಾಗಿ. ಏನಪ್ಪಾ ಅಂದ್ರೆ ವಸ್ತು ಮತ್ತು ಮರದ ಪೆಟ್ಟಿಗೆ ಎರಡು ಏನಪ್ಪಾ ಅಂದ್ರೆ ಸಂಘರ್ಷಣೆ ಒಳಗೊಳ್ಳೋಕ್ಕಿಂತ ಮುಂಚೆ ಇರುವಂತಹ ಸಂವೇಗ ಯಾವುದು, ವಸ್ತು ಮತ್ತು ಮರದ ಪೆಟ್ಟಿಗೆ. ಏನಪ್ಪಾ ಅಂದ್ರೆ ಸಂಘರ್ಷಣೆಗೆ ಒಳಗಾಗುವ ಮುಂಚೆ ಸಂಘರ್ಷಣೆಗೆ ಒಳಗಾಗುವ ಮುನ್ನ ಸಂವೇಗ ನಮ್ಮ ಸಂವೇಗ M1 U1 ಪ್ಲಸ್ M2 U2. ವೆರಿ ಸಿಂಪಲ್ ಆದ್ದು. ಈ ಚಾಪ್ಟರ್ ಅಲ್ಲಿ ಇದು ಒಂದೇ ಸೂತ್ರ ಏನಪ್ಪಾ ಅಂದ್ರೆ ಫೇಮಸ್. ಹಾಗಾದ್ರೆ M1 ಎಷ್ಟಿದೆಪ್ಪ ಅಂದ್ರೆ 1 kg ಇದೆ. U1 ಎಷ್ಟಿದೆ, 10 ಮೀಟರ್ ಪರ್ ಸೆಕೆಂಡ್ ಇದೆ. ಹೌದಾ, ಬ್ರಾಕೆಟ್ ಕಂಪ್ಲೀಟ್. ಪ್ಲಸ್ M2 ಎಷ್ಟಿದೆ, 5 kg ಇದೆ.
ಆಮೇಲೆ U2 0, U2 0 ಮೀಟರ್ ಪರ್ ಸೆಕೆಂಡ್. ಯಾಕೆ ಕಚ್ಕೊಂಡಿದ್ದಾವ. ಹಾಗಾದ್ರೆ ಏನಪ್ಪಾ ಅಂದ್ರೆ ಒಂದು 10 10, ಆಮೇಲೆ 5 0, 5 ಇಂಟು 0 0, ಹಂಗಾರೆ 10 kg ಇಂಟು ಮೀಟರ್ ಪರ್ ಸೆಕೆಂಡ್. ಏನಪ್ಪಾ ಅಂದ್ರೆ ವಸ್ತು ಮತ್ತು ಮರದ ಪೆಟ್ಟಿಗೆ ಸಂಘರ್ಷಣೆಗೆ ಒಳಗಾಗುವ ಮುನ್ನ ಸಂವೇಗ. ಇನ್ನ ವಸ್ತು ಮತ್ತು ಮರದ ಪೆಟ್ಟಿಗೆ, ವಸ್ತು ಮತ್ತು ಮರದ ಪೆಟ್ಟಿಗೆ ಸಂಘರ್ಷ ನಂತರದ ಸಂವೇಗ. ಸಂಘರ್ಷ ಅಂದ್ರೆ ಡಿಕ್ಕಿ ಹೊಡೆದ ನಂತರದ ಸಂವೇಗ. ಸಂಘರ್ಷ ನಂತರದ ಸಂವೇಗ ಏನು m1 ಪ್ಲಸ್ m2 ಇಂಟು b. ಇದೇನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ನಾನು ಈ ಹಿಂದೆ ಬಿಡಿಸಿದಂತ ಎಲ್ಲಾ ಲೆಕ್ಕಗಳಲ್ಲಿ ಬಳಸಿದಂತಹ ಸೂತ್ರ. ಹಾಗಾದ್ರೆ m1 ಎಷ್ಟಿದೆ 10 kg ಪ್ಲಸ್ m2 ಎಷ್ಟಿದೆ, ಸಾರಿ 10 kg ಇಲ್ಲ 1 kg. m2 ಎಷ್ಟಿದೆ 5 kg ಇಂಟು v. ಹಾಗಾದ್ರೆ ಇದೇನಾಯ್ತು, ಎಷ್ಟಾಯ್ತು 1 ಪ್ಲಸ್ 5 6 v ಆಯ್ತು, 6 v ಆಯ್ತು. ಹಾಗಾದ್ರೆ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಎರಡೂ ಸಂವೇಗಗಳು ಸಮ. ಎರಡು ಏನು ಸಂವೇಗಗಳು ಸಮ. ಹಾಗಾದ್ರೆ ಎರಡೂ ಸಂವೇಗಗಳು ಸಮ ಅಂದ್ರೆ 6v is equal to 10. 6v is equal to 10. ಯಾಕ ಸಂಘರ್ಷಣೆಗೊಂಡ ನಂತರ ಸಂವೇಗ, ಸಂಘರ್ಷಣೆಗೊಳ್ಳೋಕ್ಕಿಂತ ಮುನ್ನ ಸಂವೇಗ 6v into 10. ಹಾಗಾದ್ರೆ v is equal to 10/6. ಹಾಗಾದ್ರೆ 2 ಮೂರ್ಲೆ 6 2 5. ಹಾಗಾದ್ರೆ v is equal to ಎಷ್ಟು ಬಂತಂದ್ರೆ 5/3. 3 1 ಹಾಗಾದ್ರೆ ಇಲ್ಲೂ ಕೂಡ 1 ಪಾಯಿಂಟ್ ಬಂತು, 6. ಹಾಗಾದ್ರೆ v is equal to 1.66 ಮೀಟರ್ ಪರ್ ಸೆಕೆಂಡ್. ಏನಪ್ಪಾ ಅಂದ್ರೆ ಏನು ಒಟ್ಟು ಮೊತ್ತ ಕಂಡುಹಿಡಿಯಿರಿ ಅಂತ. ಘರ್ಷಣೆಗೆ ಮುಂಚೆ ಮತ್ತು ಅನಂತರ ಉಂಟಾದ ಸಂವೇಗಗಳ ಒಟ್ಟು ಮೊತ್ತ. ಘರ್ಷಣೆಗೆ ಮುಂಚೆ ಇರುವಂತ ಸಂವೇಗ 10 kg ಮೀಟರ್ ಪರ್ ಸೆಕೆಂಡ್. ಆಮೇಲೆ ಘರ್ಷಣೆಯ ನಂತರ 6v. ಆಮೇಲೆ ಚಲಿಸುತ್ತಿರುವಂತಹ ವಸ್ತುವಿನ ವೇಗವನ್ನು ಕಂಡುಹಿಡಿಯುತ್ತಿದ್ರು. ಚಲಿಸುತ್ತಿರುವಂತಹ ವಸ್ತುವಿನ ವೇಗ ಎಷ್ಟಪ್ಪ ಅಂದ್ರೆ 1.66 ಮೀಟರ್ ಪರ್ ಸೆಕೆಂಡ್. ವೆರಿ ಸಿಂಪಲ್ ಆದಂತಹ ಲೆಕ್ಕ. ಇನ್ನು ನೆಕ್ಸ್ಟ್ ಲೆಕ್ಕವನ್ನ ನೋಡ್ರಿ. ನೆಕ್ಸ್ಟ್ ಲೆಕ್ಕವನ್ನ ನೋಡೋಣ. 100 kg ದ್ರವ್ಯರಾಶಿಯನ್ನ ಹೊಂದಿರುವಂತಹ ವಸ್ತುವೊಂದರ ವೇಗವು 6 ಸೆಕೆಂಡ್ಗಳ ಕಾಲಾವಧಿಯಲ್ಲಿ 5 ಮೀಟರ್ ಪರ್ ಸೆಕೆಂಡ್ ನಿಂದ 8 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚಾದಾಗ. 100 kg ದ್ರವ್ಯರಾಶಿ ಹೊಂದಿರುವಂತಹ ವಸ್ತುವೊಂದರ ವೇಗವು 6 ಸೆಕೆಂಡ್ಗಳ ಕಾಲಾವಧಿಯಲ್ಲಿ 5 ಮೀಟರ್ ಪರ್ ಸೆಕೆಂಡ್ ನಿಂದ 8 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚಾಗುವುದರೊಂದಿಗೆ ಏಕರೂಪ ವೇಗೋತ್ಕರ್ಷವನ್ನು ಪಡೆಯುತ್ತದೆ. ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗ ಕಂಡುಹಿಡಿಯಿರಿ. ಹೌದಾ? ಹಾಗೂ ವಸ್ತುವಿನ ಮೇಲೆ ಉಂಟಾಗುವಂತ ಬಲದ ಪ್ರಮಾಣವನ್ನ ಕಂಡುಹಿಡಿಯಿರಿ. ಕೊಟ್ಟಂತಹ ದತ್ತಾಂಶಗಳು ಏನು ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಏನಪ್ಪಾ ಅಂದ್ರೆ m1 ಎಷ್ಟಿದೆ 100 kg ವಸ್ತುವಿನ ರಾಶಿ. ಇಲ್ಲಿ m1 ಎರಡನೇ ವಸ್ತು ಕೊಟ್ಟಿಲ್ಲ, ಒಂದೇ ವಸ್ತು ಇದೆ, ಅದಕ್ಕೆ m is equal to 100 kg. ಆಮೇಲೆ ವೇಳೆಯನ್ನು ಕೊಟ್ಟಿದ್ದಾರೆ. ವೇಳೆ ಎಷ್ಟಿದೆ 6 ಸೆಕೆಂಡ್ ಇದೆ. ಆಮೇಲೆ ಆರಂಭಿಕ ವೇಗವನ್ನು ಕೊಟ್ಟಿದ್ದಾರೆ. u is equal to 5 ಮೀಟರ್ ಪರ್ ಸೆಕೆಂಡ್. ಅಂತಿಮ ವೇಗವನ್ನು ಕೊಟ್ಟಿದ್ದಾರೆ. v is equal to 8 ಮೀಟರ್ ಪರ್ ಸೆಕೆಂಡ್. ಆಮೇಲೆ ವೇಗೋತ್ಕರ್ಷವನ್ನ ಏಕರೂಪ ವೇಗೋತ್ಕರ್ಷವನ್ನ ಪಡೆಯುತ್ತದೆ. ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗ ಕಂಡುಹಿಡಿಯಿರಿ. ಏನ್ ಕಂಡುಹಿಡಿಯಿರಿ? ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗವನ್ನ ಕಂಡುಹಿಡಿಯಿರಿ. ಮೇಲೆ ವಸ್ತುವಿನ ಮೇಲೆ ಉಂಟಾಗುವಂತಹ ಬಲದ ಪ್ರಮಾಣವನ್ನ ಕಂಡುಹಿಡಿಯಿರಿ. f is equal to question mark. ಹಾಗಾದ್ರೆ
ಏನು ಏಕರೂಪ ವೇಗೋತ್ಕರ್ಷವನ್ನ ಪಡಿತದ ಅಂತ ಹೇಳಿದಾರ. ಹಂಗಾದ್ರೆ ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗಗಳನ್ನ ಏನ್ ಮಾಡ್ಬೇಕಾಗ್ತದ ಅಂದ್ರೆ ಕಂಡುಹಿಡಿಬೇಕಾಗ್ತದ. ಮೊದಲು ಆರಂಭಿಕ ಸಂವೇಗವನ್ನ ಕಂಡುಹಿಡಿಯೋಣ. ಆರಂಭಿಕ ಸಂವೇಗವನ್ನ ನಾವು ಯಾವ ಸೂತ್ರದಿಂದ ಗುರುತಿಸ್ತೀವಿ ಅಂದ್ರೆ ಎಂ ಯು. ಎಂ ಎಷ್ಟಿದೆ 100 kg. ಯು ಎಷ್ಟಿದೆ ಯು 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್. ಹಂಗಾದ್ರೆ 500 kg ಇಂಟು ಮೀಟರ್ ಪರ್ ಸೆಕೆಂಡ್ ಆರಂಭಿಕ ಸಂವೇಗ. ಇನ್ನ ಅಂತಿಮ ಸಂವೇಗ ಅದು ಅಂತಿಮ ಸಂವೇಗ. ಹೌದಾ? ಅಂತಿಮ ಸಂವೇಗವನ್ನ ನಾವು ಏನ್ ತಗೋತೀವಿ ಅಂದ್ರೆ ಎಂ ವಿ ಅಂತ ತಗೋತೀವಿ. ಎಂ ಎಷ್ಟಿದೆ 100 kg. ವಿ ಎಷ್ಟಿದೆ 8 ಮೀಟರ್ ಪರ್ ಸೆಕೆಂಡ್. 8 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ 100 × 8 800. 800 kg ಇಂಟು ಮೀಟರ್ ಪರ್ ಸೆಕೆಂಡ್. 800 kg ಇಂಟು ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇನ್ನು ಬಲವನ್ನ ಕಂಡುಹಿಡಿಬೇಕಾದ್ರೆ F = m v minus u divided by t. v minus u divided by t. ಹಾಗಾದ್ರೆ F = m ಎಷ್ಟಿದೆ 100. v minus u ಎಷ್ಟಿದೆ? ಅಥವಾ ನಾವು ಇದೇ ಸೂತ್ರವನ್ನ ಹೆಂಗ್ ಬರೀಬಹುದು? ಇದೇ ಸೂತ್ರವನ್ನ ನಾವು ಹೇಗೆ ಬರೀಬಹುದು? ಹೌದಾ? ನೋಡ್ರಿ ಒಂದೇ ನಿಮಿಷ. ಇದೇ ಸೂತ್ರವನ್ನ ನಾವು F = mv minus mu divided by t ಅಂತ ಬರೀಬಹುದು. ಹಾಗಾದ್ರೆ mv minus mu ಕಂಡುಹಿಡಿದಿದ್ದೀವಿ. F = mv ಎಷ್ಟಿದೆ 800 minus mu ಎಷ್ಟಿದೆ 500 divided by t ಎಷ್ಟಿದೆ 6 ಸೆಕೆಂಡ್ ಇದೆ. ಹೌದಾ? ಹಾಗಾದ್ರೆ F = 800 minus 500 300 divided by 6. ಹಾಗಾದ್ರೆ 6 1 6 5 30 5 0. ಹಾಗಾದ್ರೆ F = 50 ನ್ಯೂಟನ್. F = ಎಷ್ಟು 50 ನ್ಯೂಟನ್. ಉಂಟಾಗುವಂತಹ ಬಲದ ಪ್ರಮಾಣ ಎಷ್ಟು 50 ನ್ಯೂಟನ್. ಬಹಳ ಸಿಂಪಲ್ ಆಗಿ ಈ ಫಾರ್ಮುಲಾನು ಬಳಸಿ ನಾವು ಬಿಡಿಸಬಹುದು. ಹೌದಾ? ಈಗ ಆಲ್ರೆಡಿ ಏನ್ ಮಾಡಿದ್ವಿ ಅಂದ್ರೆ ಆರಂಭಿಕ ಸಂವೇಗ mu ಅನ್ನು ಕಂಡುಹಿಡಿದಿದ್ದೀವಿ. ಅಂತಿಮ ಸಂವೇಗವನ್ನು mv ನು ಕಂಡುಹಿಡಿದಿದ್ದೀವಿ. ಹಾಗಾದ್ರೆ ವೆರಿ ಸಿಂಪಲ್ ಆಗಿ ನಾವು ಬಿಡಿಸ್ತಾ ಹೋಗ್ಬೋದಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಉಂಟಾಗುವಂತಹ ಬಲದ ಪ್ರಮಾಣ ಎಷ್ಟು 50 ನ್ಯೂಟನ್. ಆಮೇಲೆ ಆರಂಭಿಕ ಸಂವೇಗ 500 kg ಇಂಟು ಮೀಟರ್ ಪರ್ ಸೆಕೆಂಡ್. ಅಂತಿಮ ಸಂವೇಗ 800 kg ಇಂಟು ಮೀಟರ್ ಪರ್ ಸೆಕೆಂಡ್. ಇನ್ನು ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಕ್ವಶನ್ ನಂಬರ್ 17 ಏನಿದೆ ನೋಡ್ರಿ. ಅಖ್ತರ, ಕಿರಣ, ರಾಹುಲ್ರು ಹೆದ್ದಾರಿಯಲ್ಲಿ ಅತಿ ವೇಗದಿಂದ ಕಾರನ್ನು ಚಲಾಯಿಸುತ್ತಿದ್ದು ಕೀಟವೊಂದು ಅವರ ಕಾರಿನ ಗಾಜಿಗೆ ಬಡಿದು ಅಲ್ಲಿಯೇ ಅಂಟಿಕೊಳ್ಳುತ್ತದೆ. ಈ ಕುರಿತು ಅಖ್ತರ್ ಮತ್ತು ಕಿರಣ ವಿಚಾರ ಮಾಡಲು ಪ್ರಾರಂಭಿಸ್ತಾರೆ. ಕಾರಿನ ಸಂವೇಗಕ್ಕೆ ಹೋಲಿಸಿದಾಗ ಕೀಟದ ಸಂವೇಗದಲ್ಲಿನ ಹೆಚ್ಚಿನ ಬದಲಾವಣೆ ಉಂಟಾಯಿತು. ಏಕೆಂದರೆ ಕೀಟದ ವೇಗದಲ್ಲಿನ ಬದಲಾವಣೆಯು ಕಾರಿನ ವೇಗದಲ್ಲಿನ ಬದಲಾವಣೆಗಿಂತ ತುಂಬ ಹೆಚ್ಚು. ಕಾರು ಹೆಚ್ಚಿನ ವೇಗದಿಂದ ಚಲಿಸುತ್ತಾದ್ದರಿಂದ ಅದು ಕೀಟದ ಮೇಲೆ ಹೆಚ್ಚಿನ ಬಲವನ್ನು ಬೀರುತ್ತದೆ ಮತ್ತು ಈ ಕಾರಣದಿಂದ ಕೀಟ ಸಾವನ್ನಪ್ಪಿತು ಎಂದು ಅಖ್ತರ್ ಹೇಳ್ತಾನೆ. ಆದರೆ ರಾಹುಲ್ನು ಕಾರು ಮತ್ತು ಕೀಟ ಎರಡೂ ಒಂದೇ ರೀತಿಯ ಬಲ ಮತ್ತು ಸಂವೇಗದಲ್ಲಿನ ಬದಲಾವಣೆಯನ್ನು ಅನುಭವಿಸಿದವು ಎಂದು ವಿಭಿನ್ನ ವಾದವನ್ನು ಮಂಡಿಸ್ತಾನೆ. ಹೌದಾ? ಹಾಗಾದರೆ ಇವರ ಸಮರ್ಥನೆಗಳ ಕುರಿತು ನಿಮ್ಮ ನಿಲುವೇನು ಅಂತ ಕೇಳ್ತಾರೆ. ನೋಡ್ರಿ, ಇಲ್ಲಿ ಅಖ್ತರ, ಕಿರಣ, ರಾಹುಲ್ 3 ಜನ ಕಾರಲ್ಲಿ ಚಲಿಸ್ತಿರ್ಬೇಕಾದ್ರೆ ಕಾರಿನ ಗ್ಲಾಸ್ಗೆ ಒಂದು ಕೀಟ ಬಂದು ಅಡಿಕೆ ಹೊಡಿತದ, ಅಲ್ಲೇ ಅಂಟ್ಕೊಳ್ತದೆ. ಹಾಗಾದರೆ ಆ ಕಾರು ಮತ್ತು ಕೀಟ ಇವುಗಳ ಸಂವೇಗ ಇದಕ್ಕೆ ಸಂಬಂಧಿಸಿದಂತಹ ಸಂವೇಗದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ರಾಹುಲ್ನ ವಾದ ಏನಪ್ಪ ಅಂದರೆ ಸರಿಯಾಗಿದೆ. ಯಾಕೆ ರಾಹುಲ್ನ ವಾದ ಸರಿಯಾಗಿದೆ ಅಂದರೆ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಘರ್ಷಣೆಯಾಗೋಕ್ಕಿಂತ ಮುಂಚೆ ಮತ್ತು ಘರ್ಷಣೆಯಾದ ನಂತರ ಒಟ್ಟು ಸಂವೇಗ ಏನಾಗಿರ್ತದಪ್ಪ ಅಂದರೆ ಸಂರಕ್ಷಿಸಲ್ಪಟ್ಟಿರ್ತದೆ. ಒಟ್ಟು ಸಂವೇಗ ಏನಾಗಿರ್ತದೆ ಸಂರಕ್ಷಿಸಲ್ಪಟ್ಟಿರ್ತದೆ. ಆಮೇಲೆ ಎರಡೂ ವಸ್ತುಗಳು ಒಂದೇ ರೀತಿಯ ಸಂವೇಗ ಬದಲಾವಣೆಯನ್ನು ಅನುಭವಿಸ್ತವೆ. ಎರಡೂ ವಸ್ತುಗಳು ಏನು ಮಾಡ್ತವೆ ಒಂದೇ ರೀತಿಯ ಸಂವೇಗವನ್ನು ಅನುಭವಿಸ್ತವೆ. ಆದರೆ ಕೀಟ ತುಂಬ ಕಡಿಮೆ ರಾಶಿಯನ್ನು ಹೊಂದಿರೋದ್ರಿಂದ ಹೆಚ್ಚಿನ ವೇಗದ ಬದಲಾವಣೆಯನ್ನು ಅನುಭವಿಸ್ತದೆ. ಕಾರು ಹೆಚ್ಚಿನ ದ್ರವ್ಯರಾಶಿಯನ್ನು ತೂಕ ಹೆಚ್ಚು ಹೊಂದಿರೋದ್ರಿಂದ ದ್ರವ್ಯರಾಶಿ ಹೆಚ್ಚಿರೋದ್ರಿಂದ ಅದರ ವೇಗದಲ್ಲಿ ಅಂತಹ ಯಾವುದೇ ಬದಲಾವಣೆ ಉಂಟಾಗೋದಿಲ್ಲ.
ಇದು ಏನಪ್ಪ ಅಂದರೆ ರಾಹುಲ್ ಹೇಳ್ತಿರುವಂಥ ಸಮರ್ಥನೆಗೆ ಸರಿಯಾದಂಥ ಕಾರಣ. ಹಾಗಾದರೆ ಇಲ್ಲಿ ರಾಹುಲ್ ಕೊಟ್ಟಂಥ ಸಮರ್ಥನೆ ಸರಿಯಾಗಿದೆ. ಏನೊಂದು ಸಮರ್ಥನೆ ಇದೆ, ಕಾರು ಮತ್ತು ಕೀಟ ಎರಡೂ ಕೂಡ ಏನು ಸಂವೇಗದಲ್ಲಿ ಬದಲಾವಣೆಯನ್ನು ಅನುಭವಿಸಿದವ ಸಮ ಪ್ರಮಾಣದಲ್ಲಿ ಅನ್ನೋದನ್ನು ಈ ಒಂದು ಏನು ನಾವು ಕ್ವಶನ್ಗೆ ಇದೊಂಥರ ಅಪ್ಲೈಡ್ ಕ್ವಶನ್ಸ್ ಅಂತ ಅನ್ಬೋದು. ಅದು ಇದಕ್ಕೆ ಉತ್ತರ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡ್ರಿ, ನೆಕ್ಸ್ಟ್ ಲೆಕ್ಕ ಒಂದಿದೆ. ನೆಕ್ಸ್ಟ್ ಲೆಕ್ಕ ಏನಪ್ಪಾ ಅಂದ್ರೆ ಕೊನೆ ಲೆಕ್ಕ. ಇದಾದ ನಂತರ ಹೆಚ್ಚುವರಿ ಪ್ರಶ್ನೆಗಳು ಅಂತ ಒಂದಷ್ಟು ಕೊಟ್ಟಿದ್ದಾರೆ, ಅವುಗಳನ್ನು ಡಿಸ್ಕಸ್ ಮಾಡುವಂತ ಕೆಲಸ ಮಾಡೋಣ. 10 kg ದ್ರವ್ಯರಾಶಿ ಇರುವಂತಹ ಡಂಬಲ್ಲು 80 ಸೆಂಟಿಮೀಟರ್ ಎತ್ತರದಿಂದ ನೆಲಕ್ಕೆ ಬಿದ್ದಾಗ ಅದರಿಂದ ನೆಲಕ್ಕೆ ವರ್ಗಾಯಿಸಲ್ಪಡುವಂತಹ ಸಂವೇಗ ಎಷ್ಟು? ಆದ್ರೆ ಕೆಳಮುಖ ವೇಗೋತ್ಕರ್ಷ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇಟ್ಕೊಳ್ರಿ. ಯಾಕಂದ್ರೆ ಯಾವುದೇ ವಸ್ತುವನ್ನ ಮೇಲಕ್ಕೆ ಎಸೆದಾಗ ಅದು ಭೂಮಿಯ ಗುರುತ್ವ ಕಡೆ ಚಲಿಸ್ತದೆ, ಅದನ್ನ ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ಗುರುತ್ವ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇಟ್ಕೊಳ್ತೀವಿ. ಆದ್ರೆ ಅವರು ಇಲ್ಲಿ ರೌಂಡ್ ಫಿಗರ್ ಕೊಟ್ಟಿದ್ದಾರೆ, ಎಷ್ಟು? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಕೊಟ್ಟಂತ ದತ್ತಾಂಶಗಳನ್ನ ಮೊದಲು ಬರ್ಕೊಳ್ಳೋಣ. m = 10 kg. ಆಮೇಲೆ ಡಂಬರ್ ಎಷ್ಟು ಎತ್ತರದಿಂದ ಬಿದ್ದಿದೆ? s = 80 ಸೆಂಟಿಮೀಟರ್. ಇದನ್ನ ನಾನು ಮೀಟರ್ ಕನ್ವರ್ಟ್ ಮಾಡ್ಕೋಬೇಕಾಗಿದೆ. ಹಂಗಾದ್ರೆ 80 ಡಿವೈಡೆಡ್ ಬೈ 100, 0 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಹಂಗಾರೆ 8 ಡಿವೈಡೆಡ್ ಬೈ 10 ಅಂದ್ರೆ 0.8 ಮೀಟರ್. ಇನ್ನ ವೇಗೋತ್ಕರ್ಷ ಏನ್ ಮಾಡಿದಾರೆ ಅಂತ ಕೊಟ್ಟಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಮೇಲೆ ಯಾವುದೇ ಒಂದು ಕಾಯ ಡಂಬಲ್ ಮೇಲಿಂದ ಕೆಳಗೆ ಬರ್ತಾ ಇದೆ ಅಂದ್ರೆ ಅದರ ಆರಂಭಿಕ ವೇಗ ಏನಿರ್ಬೇಕು? ಅದು 0 ಮೀಟರ್ ಪರ್ ಸೆಕೆಂಡ್. ಡಂಬಲ್ ನ ಆರಂಭಿಕ ವೇಗ ಎಷ್ಟಿದೆ? 0 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾದ್ರೆ ನ್ಯೂಟನ್ ನ ಚಲನೆಯ ನಿಯಮದ ಪ್ರಕಾರ ವರ್ಗಾಯಿಸಲ್ಪಡುವಂತಹ ಏನ್ ಮಾಡ್ಬೇಕಾಗಿದೆ? ಸಂವೇಗವನ್ನು ಕಂಡುಹಿಡಬೇಕಾಗಿದೆ. ಹಂಗಾದ್ರೆ ನ್ಯೂಟನ್ ನ ಚಲನೆಯ ನಿಯಮದ ಪ್ರಕಾರ ಏನಪ್ಪಾ ಅಂದ್ರೆ ಯಾವ ಸೂತ್ರವನ್ನು ತೆಗೆದುಕೊಳ್ತೀವಿ ಅಂದ್ರೆ ಇಲ್ಲಿ v² - u² = 2as. ಹೌದಾ? ನಾನು ಏನು ಈ ಹಿಂದೆ ಚಲನೆ ಪಾಠವನ್ನ ಹೇಳ್ಬೇಕಾದ್ರೆ ಕಾಯ ಏಕರೂಪ ವೇಗೋತ್ಕರ್ಷದಲ್ಲಿದ್ರೆ v² - u² = 2as ಅನ್ನು ತೆಗೆದುಕೊಳ್ಬೇಕು. ಕಾಯದ ವೇಗದಲ್ಲಿ ಏನಾದ್ರೂ ಬದಲಾವಣೆ ಇದ್ರೆ, ವೇಗೋತ್ಕರ್ಷಗೊಂಡಿದ್ರೆ, ಏಕರೂಪ ವೇಗೋತ್ಕರ್ಷದಲ್ಲಿ ಇಲ್ಲದಿದ್ರೆ ಕಾಯ ಯಾವ ಸೂತ್ರವನ್ನ ಬಳಸಬೇಕಂದ್ರೆ s = ut + ½ at² ಅನ್ನೋ ಸೂತ್ರವನ್ನ ಬಳಸಬೇಕು ಅಂತ ಹೇಳಿದ್ದೆ. ಹಾಗಾದ್ರೆ ಇಲ್ಲಿ ನಾವೇನಂತೀವಿ? ಏಕರೂಪ ವೇಗೋತ್ಕರ್ಷ ಇದೆ. ಹೌದಾ? ಕಾಯ ಕೆಳಮುಖವಾಗಿ ಚಲಿಸ್ತಾ ಇದೆ ಅಂದ್ರೆ ಏನು? ಏಕರೂಪ ವೇಗೋತ್ಕರ್ಷ ಇದೆ. ಹಾಗಾದ್ರೆ ಏಕರೂಪ ವೇಗೋತ್ಕರ್ಷ ಇದ್ದಾಗ v² - u² = 2as ಅನ್ನೋ ಸೂತ್ರವನ್ನು ಬಳಸ್ತೀವಿ. ಹಾಗಾದ್ರೆ v² - 0² = 2 × 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ × 0.8 ಮೀಟರ್. ಯಾಕ a ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. s ಎಷ್ಟಿದೆ? s 80 ಸೆಂಟಿಮೀಟರ್. ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡ್ಕೊಂಡಿದೀವಿ. 0.8 ಮೀಟರ್. ಹಾಗಾದ್ರೆ v² - 0² ಹೋಯ್ತು 0. ಹಾಗಾದ್ರೆ ಏನ್ ಬರ್ತದಂದ್ರೆ 2 × 20 20 × 0.8 16. ಹೆಂಗ 16 ನೋಡ್ರಿ. 10 × 0.8 8 ಆಯ್ತು. 8 2 16. ಹಾಗಾದ್ರೆ v √16 ಮಾಡ್ಕೊಳ್ತೀನಿ ಇದನ್ನ. ಹಾಗಾದ್ರೆ v = 4 ಮೀಟರ್ ಪರ್ ಸೆಕೆಂಡ್. v ಎಷ್ಟು? 4 ಮೀಟರ್ ಪರ್ ಸೆಕೆಂಡ್. ಆದ್ರೆ ನಾವೇನ್ ಕಂಡುಹಿಡಿಬೇಕಾಗಿದೆ? ಅಂತಿಮ ವೇಗವನ್ನ ಕಂಡುಹಿಡಿಯಬೇಕಾಗಿಲ್ಲ. ನಾವು ಕಂಡುಹಿಡಿಯಬೇಕಾಗಿದ್ದು ನೆಲಕ್ಕೆ ವರ್ಗಾಯಿಸಲ್ಪಡುವಂತಹ ಸಂವೇಗ. ನೆಲಕ್ಕೆ ವರ್ಗಾಯಿಸಲ್ಪಡುವ ಸಂವೇಗವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಇದು ಸೂತ್ರ ಏನಪ್ಪಾ ಅಂದ್ರೆ mv ಅಂತಿದೆ. ಹಾಗಾದ್ರೆ m ಎಷ್ಟಿದೆ? 10 kg × v ಎಷ್ಟಿದೆ? 4 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಏನಾಗ್ತದೆ ಅಂದ್ರೆ ನೆಲಕ್ಕೆ ವರ್ಗಾಯಿಸಲ್ಪಡುವಂತ ಸಂವೇಗ 14 kg × ಮೀಟರ್ ಪರ್ ಸೆಕೆಂಡ್. ಇದು ಏನಪ್ಪಾ ಅಂದ್ರೆ ನಮ್ಮ ಆನ್ಸರ್. ವೆರಿ ಸಿಂಪಲ್ ಆದಂತ ಲೆಕ್ಕ.
ಹೌದಾ. ಇನ್ನು ಹೆಚ್ಚುವರಿ ಪ್ರಶ್ನೆಗಳನ್ನ ನೀಡಿದ್ದಾರೆ. ಹೆಚ್ಚುವರಿ ಪ್ರಶ್ನೆಗಳನ್ನು ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೆಚ್ಚುವರಿ ಅಭ್ಯಾಸ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಚಲಿಸುತ್ತಿರುವಂಥ ಕಾಯದ ದೂರ ಮತ್ತು ಕಾಲವನ್ನು ತಿಳಿಸುವಂಥ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಇದನ್ನು ಕೋಷ್ಟಕ ರೂಪದಲ್ಲೂ ಕೊಡ್ಬೋದು ಅಥವಾ ದೂರ ಕಾಲ ನಕ್ಷೆ ರೂಪದಲ್ಲೂ ಕೊಡ್ಬೋದು. ಹಾಗಾದರೆ ಕಾಲಾವಧಿ 0, 1, 2, 3, 4, 5, 6, 7 ಸೆಕೆಂಡ್ವರೆಗೆ ಕೊಟ್ಟಿದ್ದಾರೆ. ಮೀಟರ್ಗಳನ್ನು ದೂರಗಳಲ್ಲಿ 0, 1, 8, 27, 64, 125, 216, 343. ಹಾಗಾದರೆ ದೂರ ಪ್ರತಿ ಸೆಕೆಂಡ್ಗೆ ಏನಾಗ್ತಾ ಇದೆ ಅಂದರೆ, ಚಲಿಸುವಂಥ ದೂರ ಏನಾಗ್ತಾಯಿದೆ ಅಂದರೆ ಹೆಚ್ಚಾಗ್ತಾ ಇದೆ. ಇನ್ನು ಇಲ್ಲಿ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ, ಮೊದಲನೇ ಕ್ವಶನ್ ನೋಡ್ರಿ, ವೇಗೋತ್ಕರ್ಷ ಕುರಿತು ನೀವು ಯಾವ ತೀರ್ಮಾನಕ್ಕೆ ಬರುತ್ತೀರಿ? ಅದು ಸ್ಥಿರವಾಗಿದೆಯೇ, ಏರುಗತಿಯಲ್ಲಿದೆಯೇ, ಇಳಿಮುಖವಾಗಿದೆ ಅಥವಾ ಶೂನ್ಯವಾಗಿದೆ ಅಂತ ಕೇಳ್ತಾರೆ. ಹಾಗಾದರೆ ಅಗೆ ನಿಮ್ಮ ಆನ್ಸರ್ ಏನು ಅಂತ. ಹೌದಾ, ಮೇಲಿನ ವೇಗ ಕಾಲ ನಕ್ಷೆಯ ಕೋಷ್ಟಕವನ್ನು ನೋಡಿ ಹೇಳಬೇಕು. ವೇಗೋತ್ಕರ್ಷ ಅಂದರೆ ನಮ್ಗೆ ಗುರ್ತಿದೆ, ಈಗ ವೇಗದಲ್ಲಿನ ಬದಲಾವಣೆಯ ದರವೇ ವೇಗೋತ್ಕರ್ಷ. ಹಾಗಾದರೆ ಮೇಲಿನ ಕಾಲಾವಧಿ ಮತ್ತು ದೂರಗಳನ್ನು ನೋಡಿದಾಗ ಆರಂಭಿಕ ವೇಗ, ಅಂತಿಮ ವೇಗ ಪ್ರತಿ ಸೆಕೆಂಡ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕಾಯ ಏನಾಗ್ತಾ ಇದೆ ಅಂದರೆ ವೇಗೋತ್ಕರ್ಷ ಹೊಂದ್ತಾ ಇದೆ. ಕಾಯ ಏನಾಗ್ತಾ ಇದೆ, ವೇಗೋತ್ಕರ್ಷ ಹೊಂದ್ತಾ ಇದೆ ಅಂತ ತಿಳ್ಕೊಳ್ತೀವಿ. ಹಾಗಾದರೆ ಕಾಯ ವೇಗೋತ್ಕರ್ಷ ಹೊಂದ್ತಾ ಇದೆ ಅಂದರೆ ಕಾಯದ ವೇಗೋತ್ಕರ್ಷ ಏರುಗತಿಯಲ್ಲಿದೆ ಅಂತ ಅರ್ಥ. ಹಾಗಾದರೆ ನಮ್ಮ ಮೊದಲನೇ ಕ್ವಶನ್ಗೆ ಆನ್ಸರ್, ವೇಗೋತ್ಕರ್ಷ ಕುರಿತು ನೀವು ಯಾವ ತೀರ್ಮಾನಕ್ಕೆ ಬರ್ತೀರಿ? ಅದು ಸ್ಥಿರವಾಗಿದೆಯೇ, ಏರುಗತಿಯಲ್ಲಿದೆ, ಇಳಿಮುಖವಾಗಿದೆಯೇ, ಶೂನ್ಯವಾಗಿದೆ? ವೇಗೋತ್ಕರ್ಷ ಏನಾಗಿದೆ, ಏರುಗತಿಯಲ್ಲಿದೆ. ಹೌದಾ, ಶೂನ್ಯವಾಗಿಯೂ ಇಲ್ಲ, ಸ್ಥಿರವಾಗಿಯೂ ಇಲ್ಲ, ಇಳಿಮುಖವಾಗಿಯೂ ಇಲ್ಲ. ಇಳಿಮುಖವಾಗಿದ್ದರೆ ಅದನ್ನು ವೇಗಾಪಕರ್ಷ ಅಂತ ಕರಿತೀವಿ, ಋಣಾತ್ಮಕ ವೇಗೋತ್ಕರ್ಷವನ್ನು ವೇಗಾಪಕರ್ಷ ಅಂತ ಕರಿತೀವಿ. ಆದರೆ ಇಲ್ಲಿ ನಾವು ವೇಗ ಕಾಲ ನಕ್ಷೆಯ ಕೋಷ್ಟಕವನ್ನು ನೋಡಿದಾಗ ವೇಗೋತ್ಕರ್ಷ ಏರುಗತಿಯಲ್ಲಿದೆ. ಯಾಕೆ, ಪ್ರತಿ ಸೆಕೆಂಡ್ಗೆ ವೇಗ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಹೌದಾ. ಇನ್ನು ಕ್ವಶನ್ ನಂಬರ್ ಇದರ ಉತ್ತರವನ್ನು ನೋಡ್ಬಿಡೋಣ. ವಸ್ತುವಿನ ಮೇಲೆ ವರ್ತಿಸುತ್ತಿರುವ ಬಲದ ಬಗ್ಗೆ ನೀವು ಏನು ತೀರ್ಮಾನಿಸುವಿರೇ? ಹೌದಾ, ಮೇಲಿನ ಕೋಷ್ಟಕವನ್ನು ಏನು ನೋಡಿ ತೀರ್ಮಾನಿಸ್ತೀರಾ? ನಿಮ್ಗೆ ಈಗಾಗಲೇ ನ್ಯೂಟನ್ನ ಚಲನೆಯ 2ನೇ ನಿಯಮದಲ್ಲಿ ಬಲವು ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿರ್ತದೆ. ಹೌದಾ, ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿರ್ತದೆ. ಹಾಗಾದರೆ ವೇಗೋತ್ಕರ್ಷ ಏನಾಗ್ತಾ ಇದೆ ಅಂತ ಹೇಳಿದೆ ಮೊದಲನೇ ಕ್ವಶನಲ್ಲಿ, ಹೆಚ್ಚಾಗ್ತಾ ಇದೆ. ವೇಗೋತ್ಕರ್ಷ ಹೆಚ್ಚಾಗ್ತಾ ಇದೆ ಅಂದರೆ ಹೌದಾ, ಬಲ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ವಸ್ತುವಿನ ಮೇಲೆ ವರ್ತಿಸುತ್ತಿರುವ ಬಲದ ಬಗ್ಗೆ ನೀವೇನು ತೀರ್ಮಾನಿಸುವಿರಿ? ವಸ್ತುವಿನ ಮೇಲೆ ವರ್ತಿಸುತ್ತಿರುವಂಥ ಬಲ ಹೆಚ್ಚಾಗ್ತಾ ಇದೆ. ಯಾಕೆ? ಬಲ ಮತ್ತು ವೇಗೋತ್ಕರ್ಷಗಳು ಒಂದು ಇನ್ನೊಂದಕ್ಕೆ ನೇರ ಅನುಪಾತದಲ್ಲಿದ್ದಾವೆ. ಬಲ ಹೆಚ್ಚಾದರೆ ವೇಗೋತ್ಕರ್ಷ ಹೆಚ್ಚಾಗ್ತದೆ, ಬಲ ಕಡಿಮೆ ಆದರೆ ವೇಗೋತ್ಕರ್ಷ ಕಡಿಮೆ ಆಗ್ತದೆ. ಹೌದಾ, ಇದು ಏನಪ್ಪ ಅಂದರೆ ಹೆಚ್ಚುವರಿ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಯ ಉತ್ತರ. ನೋಡ್ರಿ, ಹೆಚ್ಚುವರಿ ಪ್ರಶ್ನೆಗಳಲ್ಲಿ 2ನೇ ಕ್ವಶನ್ ಏನು ಕೊಟ್ಟಿದಾರಪ್ಪ ಅಂದ್ರೆ ಲೆಕ್ಕ ಕೊಟ್ಟಿದ್ದಾರೆ. ಲೆಕ್ಕ ಏನಿದೆ ಅಂದ್ರೆ, ಇಬ್ಬರು ವ್ಯಕ್ತಿಗಳು ಸೇರಿ 1200 ಕೆಜಿ ದ್ರವ್ಯರಾಶಿಯ ಮೋಟಾರ್ ಕಾರೊಂದನ್ನ ಸಮತಟ್ಟಾದ ರಸ್ತೆಯ ಮೇಲೆ ಏಕರೂಪ ವೇಗದಿಂದ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಈ ಕ್ವಶನ್ ಅಲ್ಲಿ ಪ್ರಕರಣ 1. ಇನ್ನು ಪ್ರಕರಣ 2 ಏನಿದೆ ನೋಡಿ, ಇದೇ ಮೋಟಾರ್ ಕಾರನ್ನು 3 ವ್ಯಕ್ತಿಗಳು ತಳ್ಳಿದಾಗ ಅದು 0.2 ಮೀಟರ್ ಪರ್ ಸೆಕೆಂಡ್ ನಷ್ಟು ವೇಗೋತ್ಕರ್ಷವನ್ನು ಪಡೆಯಬಲ್ಲದು. ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಬಲದೊಂದಿಗೆ ಮೋಟಾರ್ ಕಾರನ್ನು ತಳ್ಳಬೇಕು? ಇಲ್ಲಿ ನಾವು ಕಂಡುಹಿಡಿಯಬೇಕಾದದ್ದು ಬಲ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರಯೋಗಿಸಬೇಕಾದಂತ ಬಲ F ಕ್ವಶನ್ ಮಾರ್ಕ್. ಆಮೇಲೆ 3 ಜನ ತಳ್ತಾ ಇದ್ದಾರೆ ಅಂದ್ರೆ ಒಬ್ರು ಹೆಚ್ಚು ಸ್ನಾಯು ಬಲವನ್ನ ಪ್ರಯೋಗಿಸಬಹುದು, ಕಡಿಮೆ ಸ್ನಾಯು ಬಲವನ್ನ ಪ್ರಯೋಗಿಸಬಹುದು. ಅದಕ್ಕೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಏನ್ ಸೂಚನೆಪ್ಪ ಅಂದ್ರೆ, ಎಲ್ಲರೂ ಸಮಾನ ಸ್ನಾಯು ಬಲವನ್ನ ಬಳಸಿ ಮೋಟಾರ್ ಕಾರನ್ನ ತಳ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ. ಹಂಗಾದ್ರೆ ಕೊಟ್ಟಂತ ದತ್ತಾಂಶಗಳನ್ನ ಮೊದಲು ಬರ್ಕೊಳ್ಳೋಣ. M ದ್ರವ್ಯರಾಶಿ ಎಷ್ಟಿದೆ, 1200 ಕೆಜಿ. ಆಮೇಲೆ ಏನಪ್ಪಾ ಅಂದ್ರೆ ಏಕರೂಪ ವೇಗದಿಂದ ತಳ್ಳಲು ಯಶಸ್ವಿ ಆಗ್ತಾ ಇದ್ದಾರೆ. ವೇಗೋತ್ಕರ್ಷವನ್ನು ಕೊಟ್ಟಿದ್ದಾರೆ. ಯಾವಾಗ? 2ನೇ ಕೇಸಲ್ಲಿ ಎಷ್ಟಿದೆ, 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಏನು ಉಂಟು ಮಾಡುವಂತ ಬಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಪ್ರಕರಣ 1 ಅಂತ ತಗೋತೀನಿ, ಅಥವಾ ಸಂದರ್ಭ 1. ಪ್ರಕರಣ 1ರಲ್ಲಿ ಕಾಯದ ರಾಶಿ M ಎಷ್ಟು, 1200 ಕೆಜಿ. ಆಮೇಲೆ ಏನಪ್ಪಾ ಅಂದ್ರೆ ಈ ಕೇಸ್ ನಲ್ಲಿ ಏಕರೂಪ ವೇಗದಿಂದ ಕಾಯ ಚಲಿಸ್ತಿರೋದ್ರಿಂದ ವೇಗ
ಅದು ಏನು ವಿನೂ ಆಗಿರ್ಬೋದು ಅಥವಾ ಆರಂಭಿಕ ವೇಗನೂ ಆಗಿರ್ಬೋದು ಅಂತಿಮ ವೇಗನೂ ಆಗಿರ್ಬೋದು ಏನಾಗಿರ್ತದ 0 ಮೀಟರ್ ಪರ್ ಸೆಕೆಂಡ್ ಆಗಿರ್ತದ. ಹಾಗಾದ್ರೆ 0 ಮೀಟರ್ ಪರ್ ಸೆಕೆಂಡ್ ಆಗಿದ್ರೆ ವೇಗೋತ್ಕರ್ಷ ಕೂಡ ಏನೋ a = v - u/t. ವೇಗೋತ್ಕರ್ಷನು ಕೂಡ ಇವೆರಡು 0 ಆಗಿದ್ರೆ 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ಹಾಗಾದ್ರೆ ಏನಪ್ಪಾ, ಇಬ್ಬರು ಜನ ವ್ಯಕ್ತಿಗಳು ಮೋಟಾರ್ ಕಾರೊಂದನ್ನ ಸಮತಟ್ಟಾದ ರಸ್ತೆಯ ಮೇಲೆ ಏಕರೂಪ ವೇಗದಿಂದ ತಳ್ಳಲು ಯಶಸ್ವಿಯಾಗಿದ್ದಾರೆ ಅಂದ್ರೇನೋ, ಅವರು ಬಲವನ್ನ ಪ್ರಯೋಗಿಸ್ತಾ ಇದಾರೆ, ಆದ್ರೆ ಕಾರು ಚಲಿಸ್ತಾ ಇಲ್ಲ ಅಂತ ಅರ್ಥ. ಯಾಕೆ ಕಾರು ಚಲಿಸ್ತಾ ಇಲ್ಲ ಅಂದ್ರೆ F = ma ಅನ್ನೋ ಸೂತ್ರವನ್ನ ಬಳಸಿ F = m ಎಷ್ಟಿದೆ 1200 kg, ಆಮೇಲೆ a ಎಷ್ಟಿದೆ 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ F = 1200 × 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಪ್ಪಾ ಅಂದ್ರೆ 0 ನ್ಯೂಟನ್. F = 0 ನ್ಯೂಟನ್. ಯಾಕ ಅವರು ಪ್ರಯೋಗಿಸಿದಂತ ಬಲದಿಂದ ಕಾರು ಚಲಿಸ್ತಾ ಇಲ್ಲ. ಇದು ಪ್ರಕರಣ 1. ಇದು ಪ್ರಕರಣ 1. ಇನ್ನ ಪ್ರಕರಣ 2. ಪ್ರಕರಣ 2 ಅದನ್ನು ನೋಡ್ಬಿಡೋಣ. ಪ್ರಕರಣ 2ರಲ್ಲಿ ಕಾಯದ ರಾಶಿ ಎಷ್ಟಿದೆ 1200 kg ಇದೆ. ಆಮೇಲೆ ಕಾಯದ ವೇಗೋತ್ಕರ್ಷವನ್ನು ಕೊಟ್ಟಿದ್ದಾರೆ. 3 ವ್ಯಕ್ತಿಗಳು ತಳ್ಳುವಾಗ ವೇಗೋತ್ಕರ್ಷ ಉಂಟಾಗಿದೆ, ಕಾಯ ಚಲಿಸ್ತಾ ಇದೆ, ಕಾರ್ ಚಲಿಸ್ತಾ ಇದೆ. ಎಷ್ಟು 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ ಬಲವನ್ನ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ಬಲವನ್ನ ಕಂಡುಹಿಡಿಬೇಕು. F = ma ಅನ್ನೋ ಸೂತ್ರವನ್ನು ಬಳಸ್ತೀವಿ. F = m ಎಷ್ಟಿದೆ 1200 kg, a ಎಷ್ಟಿದೆ 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ F = ನೋಡ್ರಿ, 1 0 ಕಡಿಮೆ ಮಾಡಿ 1 ಡಿಜಿಟ್ ಆ ಕಡೆ ಹೋಗಿಸ್ತೀರಿ, ಇದು 2 ಆಗ್ತದೆ. ಹಾಗಾದ್ರೆ 1 0 ಕ್ಯಾನ್ಸಲ್ ಆಯ್ತು, ಇದು 2 ಆಯ್ತು. ಏನೋ 120 × 2 ಏನಾಯ್ತು 240 ನ್ಯೂಟನ್. 240 ನ್ಯೂಟನ್. ಹಾಗಾದ್ರೆ ಏನ್ ಕೇಳಿದಾರ? ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಬಲದೊಂದಿಗೆ ಮೋಟಾರ್ ಕಾರನ್ನ ತಳ್ಳಬೇಕು? ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಮೋಟಾರ್ ಕಾರನ್ನು 240 ನ್ಯೂಟನ್ ಬಲ ಪ್ರಯೋಗಿಸಿ ತಳ್ಳಬೇಕು. ಬಲ ಪ್ರಯೋಗಿಸಿ ಏನ್ ಮಾಡ್ಬೇಕು? ತಳ್ಳಬೇಕು. ಇದು ಏನಪ್ಪಾ ಅಂದ್ರೆ ಈ ಕ್ವಶನ್ ನ ಆನ್ಸರ್. ಈ ಕ್ವಶನ್ ಏನು ಆನ್ಸರ್. ಇನ್ನು ಹೆಚ್ಚುವರಿ ಪ್ರಶ್ನೆಗಳಲ್ಲಿ 3ನೇ ಲೆಕ್ಕವನ್ನು ನೋಡೋಣ. ನೋಡ್ರಿ, ಹೆಚ್ಚುವರಿ ಪ್ರಶ್ನೆಗಳಲ್ಲಿ 3ನೇ ಲೆಕ್ಕ ಏನಪ್ಪಾ ಅಂದ್ರೆ 500 ಗ್ರಾಂ ದ್ರವ್ಯರಾಶಿಯ ಸುತ್ತಿಗೆಯು 50 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸುತ್ತಾ ಮೊಳೆಯೊಂದಿಗೆ ತಾಗುತ್ತದೆ. 0.01 ಸೆಕೆಂಡ್ 0.01 ಸೆಕೆಂಡ್ಗಳಷ್ಟು ಕಡಿಮೆ ಕಾಲಾವಧಿಯಲ್ಲಿ ಮೊಳೆಯು ಸುತ್ತಿಗೆಯನ್ನು ನಿಶ್ಚಲ ಸ್ಥಿತಿಗೆ ತರುತ್ತದೆ. ಮೊಳೆಯು ಸುತ್ತಿಗೆಯನ್ನು ಏನ್ ಮಾಡ್ತದ? ನಿಶ್ಚಲ ಸ್ಥಿತಿಗೆ ತರುತ್ತದೆ. ಹಾಗಾದರೆ ಸುತ್ತಿಗೆಯ ಮೇಲೆ ಮೊಳೆಯ ಬೀರುವ ಬಲ ಎಷ್ಟು? ಮೊಳೆ ಬೀರುವಂತ ಬಲ ಎಷ್ಟು? ಸುತ್ತಿಗೆಯನ್ನು ಜ್ವರ ಹೊಡಿತಾ ಇದೀವಿ, ಮೊಳೆ ಕೂಡ ಬಲವನ್ನು ಪ್ರಯೋಗಿಸ್ತಾ ಇದೆ. ಆ ಮೊಳೆ ಪ್ರಯೋಗಿಸಿದಂತ ಬಲದಿಂದ 0.01 ಸೆಕೆಂಡ್ ನಲ್ಲಿ ಸುತ್ತಿಗೆ ನಿಶ್ಚಲ ಸ್ಥಿತಿಗೆ ಬರ್ತಾ ಇದೆ. ಹಾಗಾದ್ರೆ ಮೊಳೆ ಸುತ್ತಿಗೆಯ ಮೇಲೆ ಪ್ರಯೋಗಿಸುವಂತ ಬಲ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ನಾವು ಏನ್ ಕಂಡುಹಿಡಿಬೇಕಾಗಿದೆ ಅಂದ್ರೆ F = ಕ್ವಶನ್ ಮಾರ್ಕ್. ಇನ್ನ ರಾಶಿಯನ್ನು ಕೊಟ್ಟಿದ್ದಾರೆ. M = ಎಷ್ಟು 500 ಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 500 ಗ್ರಾಮ್ ಅನ್ನ ನಾನು ಕೆಜಿ ಕನ್ವರ್ಟ್ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ಏನ್ ಮಾಡ್ತೀನಿ /1000. ಯಾಕಂದ್ರೆ ಒಂದು ಕೆಜಿಯಲ್ಲಿ 1000 ಗ್ರಾಮ್ ಇರ್ತಾವ, ಹೌದಾ? ಹಾಗಾದ್ರೆ 0 ಕ್ಯಾನ್ಸಲ್. ಎಷ್ಟು ಉಳಿತು? 5/10. ಹಾಗಾದ್ರೆ 5/10 ನಾವೇನ್ ಮಾಡ್ಬೋದು 0.5 ಒಂದಲೇ ಎರಡಲೆ 1/2. ಹಾಗಾದ್ರೆ 0.5 kg. ಇದು ಏನಪ್ಪಾ ಅಂದ್ರೆ ದ್ರವ್ಯರಾಶಿ. ಇನ್ನ ಆರಂಭಿಕ ವೇಗ ಯಾವ್ದು? ಸುತ್ತಿಗೆಯ 50 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸುತ್ತಾ ಮೊಳೆಯೊಂದಿಗೆ ತಾಗ್ತದೆ ಅಂದ್ರೆ ಆರಂಭಿಕ ವೇಗ ಎಷ್ಟಿದೆ 50 ಮೀಟರ್ ಪರ್ ಸೆಕೆಂಡ್ ಇದೆ. ಆಮೇಲೆ 0.t = 0.01 ಸೆಕೆಂಡ್ ವೇಳೆಯನ್ನು ಕೊಟ್ಟಿದ್ದಾರೆ. F ಅನ್ನ ಕಂಡುಹಿಡಿ ಅಂತ ಹೇಳಿದಾರೆ. ಅಂತಿಮ ಮೊಳೆಯ ಮೇಲೆ ಹೊಡೆದ ನಂತರ ಸುತ್ತಿಗೆ ಏನಾಗ್ತಾ ಇದೆ? ನಿಶ್ಚಲ ಸ್ಥಿತಿಗೆ ಬರ್ತಾ ಇದೆ. ಹಾಗಾದ್ರೆ V = 0 ಮೀಟರ್ ಪರ್ ಸೆಕೆಂಡ್. ಇಷ್ಟು ಏನಪ್ಪಾ ಅಂದ್ರೆ ಅವ್ರು ಕೊಟ್ಟಂತಹ ದತ್ತಾಂಶಗಳು. ಈ ದತ್ತಾಂಶಗಳನ್ನ ಆಧಾರವಾಗಿಟ್ಕೊಂಡು ನಾವೇನ್ ಮಾಡ್ಬೇಕಾಗ್ತದೆ? ಲೆಕ್ಕವನ್ನು ಬಿಡಿಸಬೇಕಾಗ್ತದೆ. ಮೊದಲು ವೇಗೋತ್ಕರ್ಷವನ್ನು ಕಂಡುಹಿಡಿಯೋಣ. A = ಕ್ವಶನ್ ಮಾರ್ಕ್. ಏನು
a is equal to ಕ್ವಶನ್ ಮಾರ್ಕ್, a is equal ಕ್ವಶನ್ ಮಾರ್ಕ್ ಅಂದ್ರೆ v minus u by t. ಹಾಗಾದ್ರೆ a is equal to v ಏನಿದೆ 0 ಮೈನಸ್, ಹೌದಾ, ಆರಂಭಿಕ ವೇಗ ಎಷ್ಟಿದೆ 50, ಹೌದಾ, ಎಷ್ಟಿದೆ 50 ಡಿವೈಡೆಡ್ ಬೈ 0.01 ಸೆಕೆಂಡ್ ಇದೆ. ಹಾಗಾದ್ರೆ ನೋಡ್ರಿ a is equal to ಏನಪ್ಪಾ ಅಂದ್ರೆ ಮೈನಸ್ ವೇಗೋತ್ಕರ್ಷ ಮೈನಸ್ ಎಷ್ಟು, ಇವು 2 ಡಿಜಿಟ್ ಮೇಲೆ ಹೋದ್ರೆ 5000 ಮೀಟರ್, 50 ಇದ್ದಿದ್ದು 2 ಡಿಜಿಟ್ ಅನ್ನ ಮುಂದೆ ಹೋಗ್ತೀನಿ, ಡಿವೈಡ್ ಬೈ 1 ಆಗ್ತದೆ. ಹಂಗಾದ್ರೆ 5000 ಡಿವೈಡೆಡ್ ಬೈ 1 ಆಗ್ತದೆ. ಹಂಗಾದ್ರೆ 5000 ಡಿವೈಡ್ ಬೈ 1 ಅಂದ್ರೆ 5000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಏನಪ್ಪಾ ಅಂದ್ರೆ ವೇಗೋತ್ಕರ್ಷ, ಇದು ಏನಪ್ಪಾ ವೇಗೋತ್ಕರ್ಷ. ಹಾಗಾದ್ರೆ ಬಲವನ್ನ ಕಂಡುಹಿಡಿಯಬೇಕಾಗಿದೆ. ಬಲವನ್ನ ಕಂಡುಹಿಡಿಯಬೇಕಾದ್ರೆ F is equal to ma. ಹಾಗಾದ್ರೆ F is equal to m ಎಷ್ಟಿದೆ 0.5 kg ಇಂಟು a ಎಷ್ಟಿದೆ ಮೈನಸ್ 5000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾದ್ರೆ ನೋಡ್ರಿ ಹಾಫ್ ಇಂಟು 5000 F is equal to ಏನಾಗ್ತದೆ 2500 ನ್ಯೂಟನ್, ಅಥವಾ ಇದರ ಮಾನ ಹೆಂಗ್ ಬರೀಬಹುದು kg as it is kg into meter per second square, kg into meter per second square. ಹಾಗಾದ್ರೆ ಸುತ್ತಿಗೆಯ ಮೇಲೆ ಮೊಳೆ ಬೀರುವಂತ ಬಲ ಎಷ್ಟಪ್ಪ ಅಂದ್ರೆ 2500 ನ್ಯೂಟನ್. ಸುತ್ತಿಗೆಯ ಮೇಲೆ ಮೊಳೆ ಬೀರುವಂತ ಬಲ ಎಷ್ಟಪ್ಪ ಅಂದ್ರೆ ಎಷ್ಟು 2500 ನ್ಯೂಟನ್. ಅದು ಕೂಡ ಮೈನಸ್. ಯಾಕೆ, ಸುತ್ತಿಗೆ ಪ್ರಯೋಗಿಸುವಂತ ಬಲ ಧನ, ಅದರ ವಿರುದ್ಧವಾಗಿ ಮೊಳೆ ಪ್ರಯೋಗಿಸುವಂತ ಬಲ ಋಣ. ಅದಕ್ಕೆ ಮೈನಸ್ 2500 ನ್ಯೂಟನ್. ವೆರಿ ಸಿಂಪಲ್ ಆದಂತಹ ಲೆಕ್ಕ, ಸಿಂಪಲ್ ಆದಂತಹ ಆನ್ಸರ್. ಆಮೇಲೆ ನಾನು ಈಗಾಗಲೇ ಪಾಠವನ್ನ ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ, ಹೌದಾ, ನ್ಯೂಟನ್ ಅಂದ್ರೆ ಸಂವೇಗ ಬದಲಾವಣೆಯ ಬಲ, ಹೌದಾ, ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಂತ ಬಲ ಕಾಯದ ಸಂವೇಗ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರ್ತದ. ಬಲ ಹೆಚ್ಚಾದ್ರೆ ಸಂವೇಗ ಬದಲಾವಣೆಯ ದರನೂ ಹೆಚ್ಚಾಗ್ತದ, ಬಲ ಕಡಿಮೆ ಆದ್ರೆ ಸಂವೇಗ ಬದಲಾವಣೆ ದರನೂ ಕೂಡ ಏನಾಗ್ತದ ಕಡಿಮೆ ಆಗ್ತದ. ಅದಕ್ಕೆ ನ್ಯೂಟನ್ ಅಥವಾ ಕೆಜಿ ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ, ಇನ್ನು ಲಾಸ್ಟ್ ಒಂದೇ ಒಂದು ಲೆಕ್ಕ ಇದೆ, ಅದನ್ನೊಂದು ಬಿಡಿಸ್ಬೇಕು. ಹೆಚ್ಚುವರಿ ಪ್ರಶ್ನೆಗಳಲ್ಲಿ ಕೊನೆಯ ಲೆಕ್ಕ 1200 kg ದ್ರವ್ಯರಾಶಿಯ ಮೋಟಾರ್ ಕಾರೊಂದು ಸರಳ ರೇಖೆಯಲ್ಲಿ, ಹೌದಾ, 90 km/h ಏಕರೂಪ ವೇಗದಲ್ಲಿ ಚಲಿಸುತ್ತಿದೆ. ಬಾಹ್ಯ ಅಸಂತುಲಿತ ಬಲ ಬಳಸಿ 4 ಸೆಕೆಂಡ್ಗಳ ನಂತರ ಇದರ ವೇಗವು 18 km/h ನಿಧಾನಗೊಳ್ಳುವಂತೆ ಮಾಡಲಾಗಿದೆ. ವೇಗೋತ್ಕರ್ಷ ಮತ್ತು ಸಂವೇಗ ಬದಲಾವಣೆ, ವೇಗೋತ್ಕರ್ಷ ಮತ್ತು ಸಂವೇಗ ಬದಲಾವಣೆಯಲ್ಲಿನ ಸಂವೇಗದಲ್ಲಿನ ಬದಲಾವಣೆಯನ್ನ ಕಂಡುಹಿಡಿಯಿರಿ ಹಾಗೂ ಬೇಕಾದ ಬಲದ ಪ್ರಮಾಣವನ್ನ ಕಂಡುಹಿಡಿಯಿರಿ. ಹೌದಾ, ಇವು ಏನಪ್ಪಾ ಅಂದ್ರೆ ಈ ಕ್ವಶನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಹಾಗಾದ್ರೆ ಕೊಟ್ಟಂತ ಅರ್ಥಾಂಶವನ್ನು ಮೊದಲು ಬರ್ಕೊಳ್ಳೋಣ. m is equal to 1200 kg. ಆಮೇಲೆ ಏನ್ ಮಾಡಿದಾರೆ ಅಂದ್ರೆ ಆರಂಭಿಕ ವೇಗವನ್ನು ಕೊಟ್ಟಿದ್ದಾರೆ. ಆರಂಭಿಕ ವೇಗ u is equal to 90 ಏನಪ್ಪಾ ಅಂದ್ರೆ km/h ಇದೆ. ಹಾಗಾದ್ರೆ ಇದನ್ನ ನಾನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ತೀನಿ. 90 × 1000 ಡಿವೈಡೆಡ್ ಬೈ 3600. ಯಾಕೆ 3600? ಒಂದು ಗಂಟೆಯಲ್ಲಿ ಇರುವಂತಹ ಸೆಕೆಂಡ್ಗಳ ಸಂಖ್ಯೆ 3600. ಆಮೇಲೆ ಕಿಲೋಮೀಟರ್ ಇರುವಂತಹ ಮೀಟರ್ಗಳ ಸಂಖ್ಯೆ 1000 ಮೀಟರ್. ಅದಕ್ಕೆ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಇದೊಂದು 0 ಇದೊಂದು 0 ಹಿಂಗೆ ಕ್ಯಾನ್ಸಲ್ ಮಾಡ್ಕೊತೀನಿ. 9 1 9 4. ಹಂಗಾದ್ರೆ ಇಲ್ಲಿ 100 ಉಳಿದಿದೆ, 4 ಕೊಡ್ತದೆ. 4 1 4 25. ಹಂಗಾದ್ರೆ ಎಷ್ಟು ಬಂತ ಆನ್ಸರು? 25 ಮೀಟರ್ ಪರ್ ಸೆಕೆಂಡ್. ಇದೇನಪ್ಪಾ ಅಂದ್ರೆ ಕಾಯದ ಆರಂಭಿಕ ವೇಗ. ಇನ್ನು ಕಾಯದ ಅಂತಿಮ ವೇಗ ಎಷ್ಟಿದೆ? 18 km/h ಇದೆ. 18 km/h ಇದೆ. ಹಂಗಾದ್ರೆ 18 × 1000 ಡಿವೈಡೆಡ್ ಬೈ 3600. 3600. ಹಂಗಾದ್ರೆ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಹೌದಾ, 18 1 18 2 10 ಡಿವೈಡ್ ಬೈ 2 1 5. ಹಂಗಾದ್ರೆ v is equal to 5 ಮೀಟರ್ ಪರ್ ಸೆಕೆಂಡ್. v is equal to 5 ಮೀಟರ್ ಪರ್ ಸೆಕೆಂಡ್. u is equal to 25 ಮೀಟರ್ ಪರ್ ಸೆಕೆಂಡ್. ಇವೇನಪ್ಪಾ ಅಂದ್ರೆ ಆರಂಭಿಕ ವೇಗ, ಅಂತಿಮ ವೇಗವನ್ನ ಕಂಡುಹಿಡ್ಕೊಂಡ್ವಿ. ಇನ್ನ ಏನಪ್ಪಾ ಅಂದ್ರೆ ವೇಳೆ ಏನು ಕೊಟ್ಟಿದ್ದಾರೆ? t is equal to ಎಷ್ಟು? 5 ಸೆಕೆಂಡ್ ಕೊಟ್ಟಿದ್ದಾರೆ. t is equal to 5 ಸೆಕೆಂಡ್ ಕೊಟ್ಟಿದ್ದಾರೆ. a ಅನ್ನ ಕಂಡುಹಿಡ್ಕೋಬೇಕು. ವೇಗೋತ್ಕರ್ಷವನ್ನ ಏನ್ ಮಾಡ್ಬೇಕು? ಕಂಡುಹಿಡ್ಕೋಬೇಕು. ಅದಾದ ನಂತರ ಸಂವೇಗದಲ್ಲಿನ ಬದಲಾವಣೆಯನ್ನ ಕಂಡುಹಿಡಿಬೇಕು.
ಸಂವೇಗದಲ್ಲಿನ ಬದಲಾವಣೆಯನ್ನ ಕಂಡುಹಿಡಿದು ಕೊನೆಗೆ ಬಲದ ಪ್ರಮಾಣವನ್ನ ಕಂಡುಹಿಡ್ಕೋಬೇಕು. ನೋಡ್ರಿ ಇಷ್ಟೆಲ್ಲ ಲೆಕ್ಕಗಳನ್ನ ಇದರಲ್ಲಿ ಬಿಡಿಸ್ತಾ ಹೋಗ್ಬೇಕು. ಹಾಗಾದ್ರೆ ಮೊದಲು ವೇಗೋತ್ಕರ್ಷವನ್ನು ಕಂಡುಹಿಡ್ಕೊಳ್ಳೋಣ. a = v - u / t. ಹಾಗಾದ್ರೆ a = v ಎಷ್ಟಿದೆ? v 5 ಮೀಟರ್ ಪರ್ ಸೆಕೆಂಡ್ ಮೈನಸ್ 25 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ 4 ಸೆಕೆಂಡ್ /4 ಸೆಕೆಂಡ್. ಹಾಗಾದ್ರೆ a = ಎಷ್ಟು? -20 ಡಿವೈಡೆಡ್ ಬೈ 4. 4 ಒಂದಲೇ 4 ಐದ್ಲೆ. ಹಾಗಾದ್ರೆ a = -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. a = ಎಷ್ಟು? -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು +5 ಇತ್ತು, 25 ಕಳೆದ್ವಿ, -20 ಮೀಟರ್ ಪರ್ ಸೆಕೆಂಡ್ ಬಂತು, ಡಿವೈಡ್ ಬೈ 4, 5 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ವೇಗೋತ್ಕರ್ಷವನ್ನ ಕಂಡುಹಿಡಿದ್ವಿ. ಇನ್ನೇನ್ ಕಂಡುಹಿಡಿಬೇಕಾಗಿದೆ? ಸಂವೇಗದಲ್ಲಿನ ಬದಲಾವಣೆಯನ್ನ ಕಂಡುಹಿಡಿಯಿರಿ. ಸಂವೇಗದಲ್ಲಿನ ಬದಲಾವಣೆಯನ್ನ ಕಂಡುಹಿಡಿಯಬೇಕಾದ್ರೆ ಸಂವೇಗದಲ್ಲಿ ಆದ ಬದಲಾವಣೆ ಹಾಗಾದ್ರೆ ಸಂವೇಗದಲ್ಲಿ ಆದ ಬದಲಾವಣೆ ಏನ್ ಬರ್ತೀವಪ್ಪ ಅಂದ್ರೆ mv - mu. ಹಾಗಾದ್ರೆ mv - mu ಇದೆ ಅಂದ್ರೆ ಇದನ್ನ ಏನ್ ಬರೀಬಹುದು? m × v - u ಅಂತನೂ ಬರೀಬಹುದು. ಹಾಗಾದ್ರೆ v - u ಅನ್ನ ನಾವು ಕಂಡುಹಿಡಿದಿದ್ದೀವಿ. m ಎಷ್ಟಿದೆ? 1200 kg. ಆಮೇಲೆ v - u ಎಷ್ಟಿದೆ? -20 ಮೀಟರ್ ಪರ್ ಸೆಕೆಂಡ್. -20 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಸಂವೇಗ ಬದಲಾವಣೆ ಎಷ್ಟಾಗ್ತದ? 1200 2400 1200 2400 ಒಂದು 0 ಹೆಚ್ಚಾಯ್ತು. ಅಂದ್ರೆ 24,000 kg × ಮೀಟರ್ ಪರ್ ಸೆಕೆಂಡ್. ಇದೇನಪ್ಪಾ ಅಂದ್ರೆ ಸಂವೇಗದಲ್ಲಿ ಆದ ಬದಲಾವಣೆ. ಎಷ್ಟು? ಎಷ್ಟು? -24,000 kg × ಮೀಟರ್ ಪರ್ ಸೆಕೆಂಡ್. ಇನ್ನ ಬಲವನ್ನ ಕಂಡುಹಿಡಿಯಬೇಕು. ಬಲ F = ma. ಹಾಗಾದ್ರೆ F = m ಎಷ್ಟಿದೆ? 1200 kg × a ಎಷ್ಟಿದೆ? -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ F = ಎಷ್ಟು? F = 12 5 60. 12 5 60. ಆಮೇಲೆ 2 0 ಆಸ್ ಇಟ್ ಈಸ್. ಹಾಗಾದ್ರೆ -6000 ನ್ಯೂಟನ್. ಪ್ರಯೋಗಿಸಿದಂತ ಬಲ ಎಷ್ಟು? -6000 ನ್ಯೂಟನ್. ಹೌದಾ? ಬೇಕಾದಂತ ಬಲದ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಲದ ಪ್ರಮಾಣ ಎಷ್ಟು? -6000 ನ್ಯೂಟನ್. ಯಾಕೆ 6000 ನ್ಯೂಟನ್? ಕಾರೊಂದು ಏನಾಗ್ತಾ ಇದೆ ಅಂದ್ರೆ ಸರಳ ರೇಖೆಯಲ್ಲಿ 90 km/h ಏಕರೂಪ ವೇಗದಲ್ಲಿ ಚಲಿಸ್ತಾ ಇದೆ. ಬಾಹ್ಯ ಅಸಂತುಲಿತ ಬಲವನ್ನ ಬಳಸಿ 4 ಸೆಕೆಂಡ್ಗಳಲ್ಲಿ ಅದರ ವೇಗವನ್ನ 18 km/h ನಿಧಾನಗೊಳ್ಳುವಂತೆ ಮಾಡಲಾಗಿದೆ. ನಿಧಾನಗೊಳ್ಳುವಂತೆ ಮಾಡಲು ಹೆಂಗ್ ಮಾಡ್ತೀವಿ? ಬ್ರೇಕ್ ಹಾಕಿ ಅಂದ್ರೆ ಕಾರು ವೇಗಾಪಕರ್ಷಗೊಂಡಿದೆ ಅಂದ್ರೆ ಏನು? ಋಣ ವೇಗೋತ್ಕರ್ಷಗೊಂಡಿದೆ. ವೇಗೋತ್ಕರ್ಷದ ಆನ್ಸರ್ ಏನಾಗಿರ್ತದೆ? ಮೈನಸ್ ಬಂದಿರ್ತದೆ. ಆಮೇಲೆ ಪ್ರಯೋಗಿಸಿದಂತ ಬಲ ಕೂಡ ಬ್ರೇಕ್ ಹಾಕೋದಂದ್ರೆ ಏನು? ಪ್ರಯೋಗಿಸಿದಂತ ಬಲ ಕಾರು ಚಲಿಸುವಂತ ವಿರುದ್ಧ ದಿಕ್ಕಿನಲ್ಲಿದೆ. ಹಂಗಾರೆ ಕಾರು ಚಲಿಸುವಂತ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗಿದ್ರೆ ಅಲ್ಲೂ ಕೂಡ ಆನ್ಸರ್ ಏನ್ ಬರ್ತದೆ? ಮೈನಸ್ ಅಂತ ಬರ್ತದೆ. -6000 ನ್ಯೂಟನ್. -6000 ನ್ಯೂಟನ್. ಇವೇನಪ್ಪಾ ಅಂದ್ರೆ ವೆರಿ ಸಿಂಪಲ್ ಆದಂತಹ ಬಲ ಮತ್ತು ಚಲನೆಯ ನಿಯಮಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳು. ಹೌದಾ? ನಿಮಗೆ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನನ್ನ ನಂಬರ್ ಅಂತೂ ಯಾವತ್ತೂ ನಾನು ಕೊಟ್ಟಿರ್ತೀನಿ. ಏನಪ್ಪಾ ನನ್ನ ನಂಬರು? 9481035821. ಹೌದಾ? ಒಂದ್ ಸ್ವಲ್ಪ ಲಾಕ್ಡೌನ್ ಇದೇ ತೆರನಾಗಿ ಮುಂದುವರೆದ್ರೆ ನಿಮ್ಗೆ ಆನ್ಲೈನ್ ಲೈವ್ ಕ್ಲಾಸಸ್ ಗಳನ್ನ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೌದಾ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಅಥವಾ ಡೈಲಿ ಬೇಸಿಸ್ ಒಂದಿನ 8, ಒಂದಿನ 9, ಒಂದಿನ 10. ಯಾಕಂದ್ರೆ 10 ರಿಂದ 5 ನಮ್ಮ ಸ್ಕೂಲ್ ಅವರ್ಸ್ ಇರುತ್ತೆ. ಆ ಟೈಮಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ಅದನ್ನ ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ದಿನಾಲೂ ಒಂದು ಕ್ಲಾಸ್ ಅನ್ನ ಹಾಕಿ ನಿಮಗೆ ಕ್ಲಾಸ್ ಅನ್ನ ಮಾಡ್ಬೇಕನ್ನುವಂತ ಉದ್ದೇಶ ಇದೆ. ಅದಕ್ಕೆ ಸೇರ್ಕೊಳ್ಬೇಕನ್ನೋರು 9481035821 ಈ ನಂಬರ್ಗೆ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಕಾಲ್ ಮಾಡೋದ್ರ ಮೂಲಕ
ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮ್ಮನ್ನು ಸೇರಿಸಿ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ಲೈವ್ ಲಿಂಕ್ ಅನ್ನ ನಿಮ್ಗೆ ಹಾಕ್ತೀನಿ. ಯಾವ ಟೈಮ್ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಇಂತ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಕೊಡುವಂತ ಕೆಲಸ ಮಾಡ್ತೀನಿ. ಅದಕ್ಕೆ ಆ ಗುಂಪಿಗೆ ಜಾಯಿನ್ ಆಗುವಂತ ಕೆಲಸ ಮಾಡ್ರಿ, ಹೌದಾ. ಆಮೇಲೆ ಈಗಾಗಲೇ ನಾನು ಹಿಂದಿನ ಲಾಕ್ಡೌನ್ ಟೈಮ್ ನಲ್ಲಿ ಒಂದು 2-3 ತಿಂಗಳು ನಿಮ್ಗೆ ಆಲ್ರೆಡಿ ಕ್ಲಾಸ್ಗಳನ್ನ ತಗೊಂಡಿದ್ದೆ. ಅಂತಹ ವೇಳೆಯಲ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳು ನನ್ನ ಕ್ಲಾಸ್ಗೆ ಸೇರ್ಕೊಂಡಿದ್ರಿ, ನನ್ನ ಕ್ಲಾಸ್ಗಳನ್ನ ಕೇಳಿದ್ದೀರಾ, ನಿಮ್ಗೆ ಅದ್ರ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ. ಈ ಕ್ಲಾಸ್ಗೂ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಕ್ಲಾಸ್ ನಲ್ಲಿರುವಂತಹ ಸ್ನೇಹಿತರನ್ನ ಸೇರಿಸುವಂತ ಕೆಲಸ ಮಾಡ್ರಿ. ಯಾರು ಮನೆಯಲ್ಲಿ ಕುಂತು ಸ್ಟಡಿ ಮಾಡ್ತೀನಿ ಅಂತ ಅಂತಾರಲ್ಲ ಅಂತವ್ರನ್ನ, ಹೌದಾ. ಆಮೇಲೆ ಲೈವ್ ಕ್ಲಾಸಿಗೆ ಜಾಯ್ನ್ ಆಗಿ ನಮ್ಮನ್ನ ಡಿಸ್ಟರ್ಬ್ ಮಾಡುವಂತವ್ರಲ್ಲ, ಹೌದಾ ಅಂತ ಹೇಳ್ತಾ, ಹೌದಾ. ನಿಮ್ಗೆ ಈ ವಿಡಿಯೋಸ್ಗಳು ಇಷ್ಟ ಆಗಿದ್ರೆ ನೋಡ್ರಿ, ಹೌದಾ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.